ಹಾಯ್, ಹಲೋ. ಏನ್ ಗೊತ್ತಾ? ಒಂದು ಸಿಹಿ ಸುದ್ದಿ ಇದೆ. ಏನಪ್ಪಾ ಅಂದ್ರೆ, ನನಗೆ ರೀಸೆಂಟ್ ಆಗಿ ಯುಎಸ್ ವೀಸಾ ಸಿಕ್ತು. ಹಂಗೆ ನನ್ನ ಹೆಂಡತಿಗೂ ಕೂಡ ಡಿಪೆಂಡೆಂಟ್ ವೀಸಾ ಸಿಕ್ತು. ಸೊ, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಈ ವಿಡಿಯೋದಲ್ಲಿ ನಾನು ಯಾವ ವೀಸಾಗೆ ಅಪ್ಲೈ ಮಾಡಿದ್ದೆ, ಹೇಗೆ ಅಪ್ಲೈ ಮಾಡಿದೆ, ಏನೇನ್ ಸ್ಟೆಪ್ ಇರುತ್ತೆ ವೀಸಾ ಅಪ್ಲೈ ಮಾಡೋದ್ರಲ್ಲಿ, ಮತ್ತೆ ಏನಕ್ಕೆ ನಾವು ಯುಎಸ್‌ಗೆ ಹೋಗ್ತಿರೋದು, ಮತ್ತೆ ವೀಸಾ ಅಂತ ಬಂದಾಗ ಬಯೋಮೆಟ್ರಿಕ್ ಎಲ್ಲಿ ಅಟೆಂಡ್ ಮಾಡಿದೆ, ಏನಿತ್ತು ಬಯೋಮೆಟ್ರಿಕ್ ಅಲ್ಲಿ, ಏನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಮತ್ತೆ ವೀಸಾ ಇಂಟರ್ವ್ಯೂ ಅಂತ ಬಂದಾಗ ಅದೆಲ್ಲಿತ್ತು, ಅದ್ರಲ್ಲಿ ಏನೇನ್ ಕ್ವೆಶನ್ಸ್ ಕೇಳಿದ್ರು, ಈ ತರ ಪ್ರತಿಯೊಂದನ್ನು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಪ್ರತಿಯೊಂದನ್ನು ತುಂಬಾ ಸಿಂಪಲ್ ಆಗಿ ಏನೇನಾಯ್ತು ಅಂತ ಎಕ್ಸ್‌ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ, ಈ ವಿಡಿಯೋ ಯಾರಾದ್ರೂ ಯುಎಸ್‌ಗೆ ಹೋಗ್ಬೇಕು ಅಂತಿದ್ರೆ ಅಥವಾ ಹೋಗಿರೋರು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಿರೋರು ಎಲ್ರೂ ಕೂಡ ಈ ವಿಡಿಯೋನ ನೋಡ್ಬೋದು. ಸೊ, ನಿಮ್ಗೆ ಹೆಲ್ಪ್ ಕೂಡ ಆಗುತ್ತೆ. ಹಾಗೆ ಒಬ್ರು ಎಕ್ಸ್‌ಪೀರಿಯನ್ಸ್‌ನ ಕೂಡ ತಿಳ್ಕೊಂಡಂಗಾಗುತ್ತೆ. ಸೊ, ತಡ ಮಾಡೋದ್ ಬೇಡ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಎಲ್ರಿಗೂ ವಿಷಯ ವಿನೋದ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ವೀಸಾದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ವೀಸಾ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಬಿ1 ಅಂದ್ರೆ ಬಿಸ್ನೆಸ್ ರಿಲೇಟೆಡ್, ಎಲ್1 ಇಂಟ್ರಾ ಕಂಪನಿ ಟ್ರಾನ್ಸ್‌ಫರ್ ಅಂತ ಕರೀತಾರೆ. ಅಂದ್ರೆ ಒಂದು ಕಂಪನಿಲಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದೇ ಕಂಪನಿ ಯುಎಸ್ ಅಲ್ಲಿ ಇರುತ್ತೆ. ಸೊ, ಅವಾಗ ಅಲ್ಲಿಂದ ಆ ಕಂಪನಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋದಕ್ಕೆ, ಕೆಲಸ ಮಾಡಿ ವಾಪಸ್ ಬರೋದಕ್ಕೆ ಎಲ್1 ಎ ಮತ್ತೆ ಬಿ ಅಂತ ಕರೀತಾರೆ. ಅದೇ ತರ ಎಚ್1, ಎಫ್1 ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ವೀಸಾ ಇದೆ. ಸೊ, ಈ ವೀಸಾದಲ್ಲಿ ನಾನು ಅಪ್ಲೈ ಮಾಡಿದ ವೀಸಾ ಮತ್ತೆ ನನಗೆ ಸಿಕ್ಕಿದ ವೀಸಾ ಯಾವ್ದಪ್ಪ ಅಂತ ಅಂದ್ರೆ ಎಲ್1 ಬಿ. ಸೊ, ಎಲ್1 ಎ ಅಂತ ಇನ್ನೊಂದು ವೀಸಾ ಇದೆ. ಎಲ್1 ಎ ಬಂದು ಮ್ಯಾನೇಜರ್ಸ್‌ಗೆ, ಎಲ್1 ಬಿ ಬಂದು ಕೆಲಸ ಮಾಡ್ತಾರಲ್ಲ, ಸ್ಪೆಷಲೈಸ್ಡ್ ಸ್ಕಿಲ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ. ಸೊ, ನನಗೆ ಸಿಕ್ಕಿದ್ದು ಎಲ್1 ಬಿ. ಸೊ, ನಾನು ಹೋಗ್ತಿದ್ದೀನಲ್ಲ, ಸೊ ಜೊತೆಗೆ ಡಿಪೆಂಡೆಂಟ್‌ನ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರಿಗೂ ಕೂಡ ವೀಸಾ ಅಪ್ಲೈ ಮಾಡಬೇಕು. ಸೊ, ಅವ್ರದ್ದು ಎಲ್2 ಅಂತ ಕರೀತಾರೆ. ಸೊ, ಡಿಪೆಂಡೆಂಟ್ ವೀಸಾ ಅಂತ ಅದು. ಸೊ, ನನಗೆ ಎಲ್1 ಬಿ, ನನ್ನ ಹೆಂಡತಿಗೆ ಎಲ್2 ವೀಸಾ ಸಿಕ್ಕಿದ್ದು. ಸೊ, ಇದು ಟೈಪ್ಸ್ ಆಫ್ ವೀಸಾ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಎಲ್ಲಾ ಟೈಪ್ಸ್‌ನು ಏನು ಈ ಟೈಪ್ಸ್ ಅನ್ನೋದೆಲ್ಲ ಎಕ್ಸ್‌ಪ್ಲೇನ್ ಮಾಡಕ್ ಹೋಗಲ್ಲ. ಬಿಕಾಸ್ ಈ ವಿಡಿಯೋ ಮೇನ್ ಇಂಟೆನ್ಷನ್ ಬಂದು ನಮ್ದು ವೀಸಾ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಅನ್ನೋದು ಹೇಳೋದಕ್ಕೋಸ್ಕರ ಮಾಡಿರೋದು. ಸೊ, ಟೈಪ್ಸ್ ರಿಲೇಟೆಡ್ ಎಲ್ಲ ನಾನು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಲ್ಲ. ಸೊ, ನಿಮ್ಗೆ ಆಗ್ಲೇ ಗೊತ್ತಾಯ್ತು ಅನ್ಸುತ್ತೆ. ಸೊ, ನಾನು ವೀಸಾ ಅಪ್ಲೈ ಮಾಡಿದ್ದಾಗಿರ್ಬೋದು, ನಾನು ಯುಎಸ್‌ಗೆ ಏನ್ ಹೋಗ್ತಿದ್ದೀನಿ ಅಂತ ಅಂದ್ರೆ, ಅದು ನನ್ನ ಪರ್ಸನಲ್ ವಿಷಯಕ್ಕಲ್ಲ, ಟ್ರಿಪ್‌ಗಾಗ್ಲಿ ಆ ತರ ವಿಷಯಕ್ಕಲ್ಲ. ಸೊ, ನಾನೇನು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ. ಸೊ, ಆ ಕಂಪ್ನಿಲಿ ರಿಕ್ವೈರ್ಮೆಂಟ್ ಇದೆ ನಾನೇನ್ ಕೆಲಸ ಮಾಡ್ತಿದ್ದೀನೋ ಅದ್ರಲ್ಲಿ. ಸೊ, ಆ ಕಾರಣದಿಂದ ಕಂಪ್ನಿಯವರು ವೀಸಾಗೆ ಅಪ್ಲೈ ಮಾಡಿಸಿ, ಕಂಪ್ನಿಯವ್ರ ಕಡೆಯಿಂದ ಸೊ ಈ ಕೆಲ್ಸಕ್ಕೆ ನಾನು ಯುಎಸ್‌ಗೆ ಹೋಗ್ತಿರೋದು. ಸೊ, ಈ ಪ್ರೋಸೆಸ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ, ಸೊ ಫಸ್ಟು ನಮ್ ಕಂಪ್ನಿ ಅವ್ರಿಗೆ ರಿಕ್ವೈರ್ಮೆಂಟ್ ಬಂತು. ನಾನು ಅಲ್ಲೋಗಿ ಕೆಲಸ ಮಾಡ್ಬೇಕು ಅನ್ನೋ ತರ. ಸೊ, ಆ ರಿಕ್ವೈರ್ಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ, ರಿಕ್ವೈರ್ಮೆಂಟ್ ಬಂದಾಗ ಏನ್ ಮಾಡ್ತಾರೆ, ಕಂಪ್ನಿಯವರು ವೀಸಾ ಆಹ್, ಪ್ರೋಸೆಸ್‌ನ ಇನಿಶಿಯೇಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ, ಮಿನಿಮಮ್ 1 ವರ್ಷ, 1.5 ವರ್ಷ ಆ ಕಂಪ್ನಿಲಿ ಕೆಲಸ ಮಾಡಿರ್ಬೇಕು ಅಂತ ಇದೆ. ಮತ್ತೆ ಈ ಸ್ಪೆಷಲೈಸ್ ಸ್ಕಿಲ್ಸ್ ಇರಬೇಕು ಅವ್ರಿಗೆ ಅಂತ ಏನೇನೋ ಕೆಲವೊಂದು ಕ್ರೈಟೀರಿಯಾಗಳಿರುತ್ತೆ. ಸೊ, ಅದೆಲ್ಲ ಮೀಟ್ ಆದ್ರೆ ಕಂಪ್ನಿ ಕಡೆಯಿಂದ ಇನಿಶಿಯೇಟ್ ಮಾಡ್ತಾರೆ. ಇನಿಶಿಯೇಟ್ ಮಾಡಿದಾಗ ಇನ್ನೊಂದು ಟೀಮ್ ಇರುತ್ತೆ. ನಮ್ಮ ಕಂಪ್ನಿ ಜೊತೆ ಪಾರ್ಟ್ನರ್ ಆಗಿರೋದು ಇನ್ನೊಂದು ಟೀಮ್ ಇರುತ್ತೆ. ಇಮಿಗ್ರೇಷನ್ ಟೀಮ್ ಅಂತ ಒಂದಿರುತ್ತೆ ಕಂಪ್ನಿ, ಥರ್ಡ್ ಪಾರ್ಟಿ ಕಂಪ್ನಿ. ಸೊ, ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ವೀಸಾ ಪ್ರೋಸೆಸ್‌ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಗೈಡ್ ಮಾಡೋದಕ್ಕೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರವ್ರು. ಸೊ, ಅವ್ರ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಪ್ರೋಸೆಸ್ಸು. ಸೊ, ಅವರು ಫಸ್ಟು ನನಗೆ ಕ್ವೆಷನ್ಸ್‌ಗಳು ಕಳಿಸ್ತಾರೆ. ಮತ್ತೆ ಡಾಕ್ಯುಮೆಂಟ್ ಲಿಸ್ಟ್ ಕಳಿಸ್ತಾರೆ. ಸೊ, ನಾನು ಆ ಕ್ವೆಷನ್ಸ್‌ನೆಲ್ಲ ಆನ್ಸರ್ ಮಾಡಬೇಕು. ಆ ಕ್ವೆಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ನಂದು ಪರ್ಸನಲ್ ಡೀಟೇಲ್ಸು, ಮತ್ತೆ ನಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ಎಲ್ಲಿ ವರ್ಕ್ ಮಾಡ್ತಿದ್ದೀನಿ, ಏನ್ ವರ್ಕ್ ಮಾಡ್ತಿದ್ದೀನಿ, ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ಮತ್ತೆ ಏನಕ್ಕೆ ಹೋಗ್ತಿರೋದು, ಈ ಪ್ರತಿಯೊಂದು ಸುಮಾರು ಕ್ವೆಷನ್ಸ್‌ಗಳಿರುತ್ತೆ. ಸೊ, ಅದನ್ನೆಲ್ಲ ಫಿಲ್ ಮಾಡಬೇಕು. ಅದಾದ್ಮೇಲೆ ಅವ್ರು ಡಾಕ್ಯುಮೆಂಟ್ಸ್‌ಗಳಿಡ್ತಾರೆ. ಪ್ರತಿಯೊಂದು ಸ್ಯಾಲರಿ ಸ್ಲಿಪ್ಸು, ಮತ್ತೆ ರೆಸ್ಯೂಮು, ಮತ್ತೆ ನಂದು ಮಾರ್ಕ್ಸ್ ಕಾರ್ಡು, ಎಲ್ಲಿ ಓದಿದ್ದು, ಏನು ಪ್ರತಿಯೊಂದು ಪರ್ಸನಲ್ ಡೀಟೇಲ್ಸ್, ಪಾಸ್‌ಪೋರ್ಟು ಎಲ್ಲಾದು ಡೀಟೇಲ್ಸ್ ಕೇಳ್ತಾರೆ. ಇದೆಲ್ಲದನ್ನು ಕ್ವೆಷನ್ಸ್‌ಗೆಲ್ಲ ಆನ್ಸರ್ ಮಾಡಿ ಇದೆಲ್ಲದನ್ನು ಕೊಟ್ರೆ, ಅವರು ಅದನ್ನ ರಿವ್ಯೂ ಮಾಡಿ ಮತ್ತೆ ನಮ್ಮ ಕಂಪ್ನಿಯವ್ರ ಜೊತೆ ರಿವ್ಯೂ ಮಾಡಿ ಪಿಟಿಷನ್ ಅಂತ ಪ್ರಿಪೇರ್ ಮಾಡಿ ಒಂದು ಪ್ಯಾಕೇಜ್ ಅಂತ ರೆಡಿ ಮಾಡ್ತಾರೆ. ಆ ಪ್ಯಾಕೇಜ್‌ನ ರೆಡಿ ಮಾಡಿ ಇಂಟರ್ನಲಿ ರಿವ್ಯೂ ಮಾಡಿ ಅಪ್ರೂವ್ ಮಾಡಿ ಅವಾಗ ಹೇಳ್ತಾರೆ, ಓಕೆ ಇದೆಲ್ಲ ಅಪ್ರೂವ್ ಆಗಿದೆ. ನೆಕ್ಸ್ಟ್ ನೀವು ವೀಸಾದ ನೆಕ್ಸ್ಟ್ ಪ್ರೋಸೆಸ್‌ನ ನೀವು ಕಂಟಿನ್ಯೂ ಮಾಡ್ಕೋಬಹುದು ಅಂತ. ಅಲ್ಲಿಂದ ನಾವು ನಾರ್ಮಲಿ ಎಲ್ರು ಹೆಂಗೆ ವೀಸಾ ಪ್ರೋಸೆಸ್‌ನ ಕಂಟಿನ್ಯೂ ಮಾಡ್ತಾರೆ, ಆ ತರ ನಾವು ಕಂಟಿನ್ಯೂ ಮಾಡ್ಕೋಬಹುದು. ಸೊ, ಅವ್ರು ಏನೇನ್ ಕ್ವೆಷನ್ ಕೇಳಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರ್ತೀವಿ ಅದ್ರದ್ದೆಲ್ಲ ಪ್ಯಾಕೇಜು ಎಲ್ಲಾದ್ರದ್ದು ಪ್ರಿಂಟ್ ಔಟ್ ತೆಗ್ದು ಎಲ್ಲ ಪ್ರತಿಯೊಂದು ಪ್ಯಾಕೇಜ್‌ನ ನಮ್ಮ ಮನೆಗೆ ಅಡ್ರೆಸ್‌ಗೆ ಕಳಿಸ್ತಾರೆ. ಸೊ, ನಾವು ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡಿಎಸ್ 160. ಸೊ, ಡಿಎಸ್ 160
ಈಚ್ ವೀಸಾ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಂದು L1 ವೀಸಾ ಅಪ್ಲೈ ಮಾಡ್ತಿದ್ದೀನಿ, ಹೆಂಡ್ತಿದು L2. ಸೊ ನಂದು ಸಪ್ರೇಟ್ DS-160, ಹೆಂಡ್ತಿದು ಸಪ್ರೇಟ್ DS-160. ಅಂದರೆ ಪಾಸ್ಪೋರ್ಟು ಇದೆಲ್ಲ ಯೂಸ್ ಮಾಡಿ, ಮತ್ತು ನಮ್ಮದು ಪರ್ಸನಲ್ ಡೀಟೇಲ್ಸು, ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ಏನಕ್ಕೆ ಹೋಗ್ತಿರೋದು, ಈ ಥರ ಸೇಮ್ ಏನೇನಿದೆ ಕ್ವೆಶನ್ಸು ಅದನ್ನೆಲ್ಲ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟು ಏನಂದರೆ ವೀಸಾ ಇಂಟರ್ವ್ಯೂಗೆ ಮತ್ತು ಬಯೋಮೆಟ್ರಿಕ್ಗೆ ಅಪಾಯಿಂಟ್ಮೆಂಟ್ ತಗೋಬೇಕು. ಸೊ ಅದಕ್ಕಿಂತ ಮುಂಚೆ ವೀಸಾ ಫೀಸ್ ಪೇ ಮಾಡಬೇಕು. ವೀಸಾ ಫೀಸ್ ಎಷ್ಟಪ್ಪ ಅಂದರೆ $205, ಅಂದರೆ ಹತ್ತತ್ರ 91,000 20,000 ಏನೋ ಬರುತ್ತೆ. ಸೊ ಇದು ಒಬ್ರಿಗೆ. ನಮ್ದು ಟೋಟಲ್ಲು ಸೇರಿ $410 ಪೇ ಮಾಡ್ದಂಗಾಯ್ತು ವೀಸಾ ಫೀಸು. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪೇನೆ ಏನು ಅಪಾಯಿಂಟ್ಮೆಂಟು ಬುಕ್ ಮಾಡೋದು. ಅಂದರೆ ಬಯೋಮೆಟ್ರಿಕ್ಗೊಂದು ಮತ್ತು ವೀಸಾ ಇಂಟರ್ವ್ಯೂಗೊಂದು. ಸೊ ಇದೇನಪ್ಪ ಅಂದರೆ ಮುಂಚೆ ಎಲ್ಲ ಬಯೋಮೆಟ್ರಿಕ್ ಮತ್ತು ವೀಸಾ ಇಂಟರ್ವ್ಯೂ ಒಂದೇ ದಿನ ಬರ್ತಿತ್ತು. ಬಟ್ ಇವಾಗ ಡೇಟ್ಸು ಒಂದೇ ದಿನ ಸಿಗಲ್ಲ ಸ್ಲಾಟ್ಸು. ಸೊ ಫಸ್ಟು ಬಯೋಮೆಟ್ರಿಕ್ ಬುಕ್ ಮಾಡಬೇಕು. usvisascheduling.com ಅಂತ ವೆಬ್ಸೈಟ್ ಇದೆ. ಅಲ್ಲಿಗೆ ಹೋಗಿ ನಂದು ಲಾಗಿನ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಿ DS-160 ಏನು ಮಾಡಿರ್ತೀವಿ ಅದು ಟೈ ಆಗಿರುತ್ತೆ. ಸೊ ಅದ್ರ ಮೂಲಕ ಬುಕ್ ಮಾಡಬೇಕು. ಸೊ ನಮ್ಮ ಕೇಸಲ್ಲಿ ನಂದು ಮತ್ತು ಡಿಪೆಂಡೆಂಟ್ದು ಸೇಮ್ ಇತ್ತಿದ್ರಿಂದ ಅದು ಏನಾಗುತ್ತೆ ಅಂದರೆ ಅಲ್ಲಿ ಹೋದ್ಮೇಲೆ ಆ್ಯಡ್ ಡಿಪೆಂಡೆಂಟ್ ಅಂತ ಇರುತ್ತೆ. ಸೊ ಅಲ್ಲಿ ನಮ್ಮದು ಡಿಪೆಂಡೆಂಟ್ದು DS-160 ಡೀಟೇಲ್ಸ್ ಎಲ್ಲ ಹಾಕಿದ್ರೆ ಸೊ ಅದು ಕೂಡ ಆ್ಯಡ್ ಆಗುತ್ತೆ. ಸೊ ಟೋಟಲ್ ಆಗಿ ಒಂದೇ ವೀಸಾ ಇಂಟರ್ವ್ಯೂ ಶೆಡ್ಯೂಲ್ ಮಾಡಬೇಕು. ಇಬ್ರಿಗೂ ಸೇರಿ ಒಂದೇ ಶೆಡ್ಯೂಲ್ ಮಾಡಬೇಕು. ಸೊ ಅದು ಸ್ಲಾಟ್ ಸಿಗೋದು ತುಂಬ ಕಷ್ಟ. ನಾನು ಹತ್ತತ್ರ 1 ತಿಂಗಳೇನೋ ವೆಯ್ಟ್ ಮಾಡಿದೆ. ಸೊ ಅದು ನಾವು ಡೈಲಿ ಚೆಕ್ ಮಾಡ್ತಿರ್ಬೇಕು, ಬೆಳಗ್ಗೆ ರಾತ್ರಿ ಒಟ್ನಲ್ಲಿ ಚೆಕ್ ಮಾಡ್ತಿರ್ಬೇಕು. ಅದು ಯಾವಾಗ ಬಿಡ್ತಾರೆ ಏನೋ ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಲಾಟ್ಸ್ ಚೆಕ್ ಮಾಡ್ತಿರ್ಬೇಕು, ಸಿಕ್ಕಿದ ತಕ್ಷಣ ಬುಕ್ ಮಾಡಬೇಕು. ನಮ್ಮ ಕನ್ವೀನಿಯೆಂಟ್ ಟೈಮ್ ನೋಡ್ಕೊಂಡು ಬುಕ್ ಮಾಡಬೇಕು. ಸೊ ನಾವು ಬಯೋಮೆಟ್ರಿಕ್ ಬುಕ್ ಮಾಡಿದ್ವಿ. ಮತ್ತು ಯಾವುದು ನೀವು ಎಲ್ಲಿ ಬುಕ್ ಮಾಡ್ತೀರಾ ಲೊಕೇಶನ್ಸು, ಫಾರ್ ಎಕ್ಸಾಂಪಲು ಚೆನ್ನೈಯಲ್ಲಿದೆ ಅದು ಲೊಕೇಶನ್ನು ಆಫೀಸು, ಮತ್ತು ಹೈದರಾಬಾದಲ್ಲಿದೆ, ಕೋಲ್ಕತ್ತಾದಲ್ಲಿದೆ, ಮುಂಬೈಯಲ್ಲಿದೆ, ಡೆಲ್ಲಿಲಿದೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟು ಮತ್ತು ಆ ಸ್ಲಾಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅದನ್ನು ನೋಡ್ಕೊಂಡು ನೀವು ಬುಕ್ ಮಾಡ್ಬೋದು. ನಾನು ಬುಕ್ ಮಾಡಿದ್ದು ಚೆನ್ನೈ. ಬಯೋಮೆಟ್ರಿಕ್ ಕೂಡ ಚೆನ್ನೈ, ವೀಸಾ ಇಂಟರ್ವ್ಯೂ ಕೂಡ ಚೆನ್ನೈ. ಸೊ ಫಸ್ಟು ಬಯೋಮೆಟ್ರಿಕ್ ಬುಕ್ ಮಾಡಬೇಕು, ಡೇಟ್ ಸೆಲೆಕ್ಟ್ ಮಾಡಬೇಕು, ಅದಾದಮೇಲೆ ವೀಸಾ ಬುಕ್ ಮಾಡಬೇಕು. ನನಗೆ ಆಲ್ಮೋಸ್ಟ್ ವೀಸಾ ಇಂಟರ್ವ್ಯೂಗೂ ಮತ್ತು ಬಯೋಮೆಟ್ರಿಕ್ಗೂ ಆಲ್ಮೋಸ್ಟ್ 10 ಡೇಸ್ ಏನೋ ಗ್ಯಾಪ್ ಇತ್ತು. 10, 11, 12 ಡೇಸ್ ಗ್ಯಾಪ್ ಇತ್ತು ಎರಡಕ್ಕೂ. ಸೊ ಬುಕ್ ಮಾಡಿದೆ, ಇಬ್ರಿಗೂ ಸಿಕ್ತು. ಸೊ ನೆಕ್ಸ್ಟು ಬಯೋಮೆಟ್ರಿಕ್ಗೆ ಅಂತ ಹೋದ್ವಿ, ನಾನು ಮತ್ತು ನನ್ನ ಹೆಂಡ್ತಿ ಚೆನ್ನೈಗೆ ಹೋದ್ವಿ. ಚೆನ್ನೈಯಲ್ಲಿ ಬಯೋಮೆಟ್ರಿಕ್ಗೆ ಅಂತ ಸಪ್ರೇಟ್ ಆಫೀಸ್ ಇದೆ, ಮತ್ತು ವೀಸಾ ಇಂಟರ್ವ್ಯೂಗೆ ಅಂತ ಸಪ್ರೇಟ್ ಆಫೀಸ್ ಇದೆ. ಬಯೋಮೆಟ್ರಿಕ್ಗೆ ಏನದು ಬಯೋಮೆಟ್ರಿಕ್ ಸೆಂಟರ್ ಅಂತ ಕರೀತಾರೆ, ಅಥವಾ VAC ಅಂತ ಕರೀತಾರೆ, ವೀಸಾ ಅಪ್ಲಿಕೇಶನ್ ಸೆಂಟರ್ ಅಂತ. ವೀಸಾ ಇಂಟರ್ವ್ಯೂದು ಆಫೀಸ್ ಏನಿರುತ್ತೆ ಅದನ್ನು ಕಾನ್ಸುಲೇಟ್ ಅಂತ ಕರೀತಾರೆ. ಸೊ ಎರಡು ಡಿಫ್ರೆಂಟ್ ಆಫೀಸು. ಓಕೆ, ಇವಾಗ ಮೊದಲನೇದಾಗಿ ಬಯೋಮೆಟ್ರಿಕ್ಗೆ ಬರೋಣ. ಸೊ ಬಯೋಮೆಟ್ರಿಕ್ಕು ನನಗೆ 12:15ಗೆ ಸಿಕ್ಕಿತ್ತು ಸ್ಲಾಟು ಮಧ್ಯಾಹ್ನ. ಸೊ ಇದ್ರದ್ದು ಬಯೋಮೆಟ್ರಿಕ್ ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮದು ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡೋದು, ಮತ್ತು ಫಿಂಗರ್ ಪ್ರಿಂಟ್ ತಗೊಳ್ಳೋದು, ಮತ್ತು ಫೋಟೋಗ್ರಾಫ್ ತಗೊಳ್ಳೋದು. ಫೋಟೋ ತಗೋತಾರೆ, ಆ ಫೋಟೋನೇ ನಮ್ಮದು ವೀಸಾದಲ್ಲಿ ಪ್ರಿಂಟಾಗಿ ಬರೋದು ಅದೇ ಫೋಟೋನೇ. ಸೊ ಇದು ಮೇನ್ ಉದ್ದೇಶ. ಸೊ ಈ ಬಯೋಮೆಟ್ರಿಕ್ಗೆ ನಾವು ಏನೇನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ಅಂದರೆ ಸಿಂಪಲ್ಲು, DS-160 ನಾವು ಸಬ್ಮಿಟ್ ಮಾಡಿರ್ತೀವಲ್ಲ ಆ ಅಪ್ಲಿಕೇಶನ್ನು, ಅದಾದಮೇಲೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿರ್ತೀವಲ್ಲ ಬಯೋಮೆಟ್ರಿಕ್ಗೆ ಮತ್ತು ವೀಸಾ ಇಂಟರ್ವ್ಯೂಗೆ ಸ್ಲಾಟ್ಸ್ ಬುಕ್ ಮಾಡಿರ್ತೀವಲ್ಲ, ಆ ಬುಕ್ ಮಾಡಿರೋದು ಪ್ರಿಂಟೌಟು, ಕನ್ಫರ್ಮೇಷನ್ ಶೀಟು, ಈ 2, ಮತ್ತು ಒರಿಜಿನಲ್ ಪಾಸ್ಪೋರ್ಟು. ಇಷ್ಟೇ, ಈ 3 ತಗೊಂಡೋಗ್ಬೇಕಷ್ಟೇ. ಈ 3 ಬಿಟ್ಟು ಇನ್ನೇನು ತಗೊಂಡೋಗಿಲ್ಲ. ಸೊ ಚೆನ್ನೈ ಆಫೀಸ್ ಅಂತ ಬಂದರೆ, ಬಯೋಮೆಟ್ರಿಕ್ ಆಫೀಸ್ ಅಂತ ಬಂದರೆ, ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಆಫೀಸ್ ಕೆಳಗಡೆ ಬಯೋಮೆಟ್ರಿಕ್ ಆಫೀಸ್ ಏನಿದೆ ಅದ್ರ ಕೆಳಗಡೆ ಫೋನ್ ಏನಾದ್ರು ತಗೊಂಡು ಹೋದ್ರೆ ಇಡಕ್ಕೆ ಅಂತ ಲಾಕರ್ ಇದೆ. ಎಷ್ಟು ₹50 ಇಸ್ಕೊತಾರೆ ಅನ್ಸುತ್ತೆ. ಸೊ ಆ ಲಾಕರಲ್ಲಿ ಇಟ್ಟೆ ಮೇಲ್ಗಡೆ ಹೋಗ್ಬೇಕು ಆಫೀಸ್ಗೆ. ಏನು ಸ್ಮಾರ್ಟ್ ವಾಚು ಈ ಥರದ್ದೇನು ತಗೊಳೋಂಗಿಲ್ಲ, ಮತ್ತು ಫೋನ್ ತಗೊಳೋಂಗಿಲ್ಲ, ಲ್ಯಾಪ್ಟಾಪ್ ಈ ಥರದ್ದೇನೂ ತಗೊಳೋಂಗಿಲ್ಲ. ಮತ್ತು ಇನ್ನು ಡ್ರೆಸ್ ಕೋಡ್ ಅಂತ ಬಂದರೆ ನಾರ್ಮಲ್ ಡ್ರೆಸ್ ಕೋಡಲ್ಲಿ ಹೋಗ್ಬೋದು. ಟಿ ಶರ್ಟು, ಪೋಲೋ ಟಿ ಶರ್ಟು, ಜೀನ್ಸು ಈ ಥರ ಹಾಕೊಂಡು ಹೋಗ್ಬೋದು. ಫಾರ್ಮಲ್ಲೇ ಹಾಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಬಟ್ ಏನಂದರೆ ನಾವು ಹೆಂಗೆ ಹೋಗಿರ್ತೀವಿ ಹಂಗೆ ಫೋಟೋ ತಗೋತಾರಲ್ಲಿ. ಸೊ ಅದೇ ಫೋಟೋ ವೀಸಾದಲ್ಲಿ ಪ್ರಿಂಟ್ ಆಗುತ್ತೆ, ಅದೊಂದೇ. ಅದು ಬಿಟ್ಟರೆ ಇನ್ನು ಬೇರೆ ಏನು ಇಂಟರ್ವ್ಯೂ ಏನಿರಲ್ಲ, ಕ್ವೆಶನ್ಸ್ ಏನು ಕೇಳಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಬಯೋಮೆಟ್ರಿಕಲ್ ತಲೆ ಕೆಡಿಸ್ಕೊಬೇಡಿ. ನಾನು ಏನು ಹೇಳಿದೆ ಆ 3 ಡಾಕ್ಯುಮೆಂಟ್ಸ್ ಮಾತ್ರ ತಗೊಂಡೋಗ್ಬೇಕು. ಸೊ ನಮ್ಮದು ಅಂತ ಬಂದರೆ ಇಬ್ಬರದು ಸಪ್ರೇಟು DS-160 ಇತ್ತು, ನಂದು ನನ್ನ ಹೆಂಡ್ತಿದ್ದು ಸಪ್ರೇಟ್ ಪಾಸ್ಪೋರ್ಟ್ ಇತ್ತು. ಮತ್ತು
ಇದು ಶೆಡ್ಯೂಲ್ ಮಾಡಿರೋದು ಕನ್ಫರ್ಮೇಷನ್ ಪೇಜ್ ಇಬ್ರಿಗೂ ಸೇಮ್ ಒಂದೇ ಇತ್ತು. ಸೊ ಇಷ್ಟೊಂದು ತಗೊಂಡು ಹೋಗಿದ್ವಿ. ಮತ್ತೆ ಎಷ್ಟೊತ್ತಾಗುತ್ತೆ ಟೈಮು ಅದು ಮುಗಿಯೋಕ್ಕೆ ಅಂತ ಕೇಳಿದ್ರೆ ಡಿಪೆಂಡ್ಸ್. ಆ ಟೈಮಲ್ಲಿ ಎಷ್ಟು ಜನ ಸ್ಲಾಟ್ಸ್ ಬುಕ್ ಮಾಡಿರ್ತಾರೆ, ಹೆಂಗಿರುತ್ತೆ ಕ್ಯೂ ಅನ್ನೋದ್ರ ಮೇಲೆ ಡಿಪೆಂಡು. ಕ್ಯೂ ಏನು ಜಾಸ್ತಿ ಇಲ್ಲ ಕ್ಯೂ ಅಂತ ಅಂದರೆ, ಜಾಸ್ತಿ ಜನ ಬಂದಿಲ್ಲ ಅಂತ ಅಂದರೆ ಈಸಿಯಾಗಿ ಆಗೋಗ್ಬಿಡುತ್ತೆ. ಒಂದು 10-15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಸೊ ಜನದ ಮೇಲೆ ಡಿಪೆಂಡ್ ಅಷ್ಟೇ. ಅಷ್ಟೇ, ಅದು ಬಯೋಮೆಟ್ರಿಕ್ ಎಕ್ಸ್ಪೀರಿಯನ್ಸು. ಸೊ ಆರಾಮಾಗಿ ಬಯೋಮೆಟ್ರಿಕ್ ಮುಗೀತು. ಬಯೋಮೆಟ್ರಿಕ್ ಮುಗ್ದಾಗ ಏನು ಮಾಡ್ತಾರೆ, ಅವರೊಂದು ಸ್ಟ್ಯಾಂಪ್ ಹಾಕಿ ಕಳಿಸ್ತಾರೆ. ಅದೇನಂದ್ರೆ ಜಸ್ಟ್ ಬಯೋಮೆಟ್ರಿಕ್ ಕಂಪ್ಲೀಟ್ ಆಗಿದೆ, ಇಂಥ ಡೇಟಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಜಸ್ಟ್ ಇಂಡಿಕೇಶನ್ ಅಷ್ಟೇ. ಅದೇನು DS-160 ಫಾರ್ಮ್ ಇರುತ್ತೋ ಅದ್ರ ಮೇಲೆ ಸೀಲ್ ಹಾಕಿ ಕಳಿಸ್ತಾರೆ. ಸೊ ಅದನ್ನೇ ನಾವು ಇದಕ್ಕೆ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ವೀಸಾ ಇಂಟರ್ವ್ಯೂಗೆ ಹೋಗ್ತೀವೋ ಅವಾಗ ತಗೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ವೀಸಾ ಇಂಟರ್ವ್ಯೂಗೆ ಬರೋಣ. ನಮಗೆ ಆ್ಯಕ್ಚುಲಿ ಅದೇ ವೀಸಾ ಇಂಟರ್ವ್ಯೂ ಅಲ್ಲಿ ಏನು ಕ್ವೆಶನ್ಸ್ ಕೇಳ್ತಾರೋ ಏನು ಅಂತ ಎಲ್ಲ ತುಂಬ ಭಯ ಆಗಿತ್ತು. ತುಂಬ ವಿಡಿಯೋಸ್ಗಳು ಕೂಡ ತುಂಬ ನೋಡಿದ್ದೆ, ಏನೇನು ಇಂಟರ್ವ್ಯೂ ಕ್ವೆಶನ್ಸ್ ಕೇಳ್ತಾರೆ ಏನೇನು ಅಂತ ಎಲ್ಲ. ಸೊ ತುಂಬ ಜನಕ್ಕೆ, ಈ ವಿಡಿಯೋ ನೋಡ್ತಿರೋರು ತುಂಬ ಜನಕ್ಕೆ ಈ ಮೇನ್ ಈ ವೀಸಾ ಇಂಟರ್ವ್ಯೂ ಮೇಲೆ ತುಂಬ ಆಸಕ್ತಿ ಇರುತ್ತೆ, ಏನು ಕೇಳಿದ್ರು ಏನು ಅಂತ. ಸೊ ಹೇಳ್ತೀನಿ. ವೀಸಾ ಇಂಟರ್ವ್ಯೂ ನನಗೆ ಬೆಳಗ್ಗೆ 10:30ಗಿತ್ತು. ಸೊ ಇಬ್ರು ಬಂದಿದ್ವಿ, ಇಬ್ರು ಬರಬೇಕು, ಮತ್ತು ಇಬ್ರಿಗೂ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ನಂದು ವೀಸಾ ಇಂಟರ್ವ್ಯೂ ಇತ್ತಿದ್ದು ಚೆನ್ನೈಯಲ್ಲೇ ಕಾನ್ಸುಲೇಟ್ ಆಫೀಸಲ್ಲಿ, ಡಿಫರೆಂಟ್ ಆಫೀಸ್. ಬಯೋಮೆಟ್ರಿಕಲ್ ಇತ್ತಲ್ಲ ಅದೇ ಆಫೀಸಲ್ಲ. ಸೊ ಅಲ್ಲಿ ಮೊಬೈಲು ಮತ್ತು ಈ ಥರದ್ದು ಏನೇನು ಸ್ಮಾರ್ಟ್ ವಾಚ್ ಈ ಥರದ್ದೇನು ಇಡೋದಕ್ಕೆ ಲಾಕರ್ ಅಂತ ಸಪ್ರೇಟ್ ಆಗಿರಲ್ಲ ಅಲ್ಲೆಲ್ಲೂ ಕೆಳಗಡೆ ಎಲ್ಲೂ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ತಗೊಂಡೋದ್ರೆ ಅಲ್ಲೆಲ್ಲೂ ಇಡೋಕ್ಕಾಗಲ್ಲ. ಅಲ್ಲಿ ಬೇಕಾದ್ರೆ ನಿಮಗೆ ನಂಬಿಕೆ ಇದ್ರೆ ಅಲ್ಲಿ ಆಟೋ ಡ್ರೈವರ್ಸ್ ಅವರು ಇವರೆಲ್ಲ ನಿಂತಿರ್ತಾರೆ, ಅವ್ರಿಗೆ ನಂಬಿಕೆ ಇಟ್ಟು ನೀವು ಕೊಡ್ಬೋದಷ್ಟೇ. ಬಟ್ ಸಪ್ರೇಟಾಗಿ ಲಾಕರ್ ಅದು ಇದು ಅಂತ ಏನೂ ಇರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ನೀವು ಏನಾದರೂ ವೀಸಾ ಇಂಟರ್ವ್ಯೂಗೆ ಹೋಗಿದ್ರೆ ಹೋಟ್ಲಲ್ಲೋ ಎಲ್ಲಾದರೂ ಇಟ್ಟು ಹೋಗೋದು ಬೆಟರು. ಮತ್ತು ಡಾಕ್ಯುಮೆಂಟ್ಸ್ ಏನೇನು ತಗೊಂಡೋಗ್ಬೇಕು ಅಂದರೆ, ಅವರು ಏನೇನು ಪ್ಯಾಕೇಜ್ ಕೊಟ್ಟಿರ್ತಾರೋ ಅದೆಲ್ಲದೂ ತಗೊಂಡೋಗ್ಬೇಕು. ಮೇಯ್ನು ಈ ಪಾಸ್ಪೋರ್ಟು, DS-160, ಮತ್ತು I-129S ಅನ್ನೋದೊಂದು ಫಾರ್ಮ್ ಇರುತ್ತೆ ಅದು, ಮತ್ತು I-797 ಅನ್ನೋದೊಂದು. ಇದು ತುಂಬ ಇಂಪಾರ್ಟೆಂಟು. ಇದನ್ನೇ ಅವರು ಅಲ್ಲಿ ಹೋದ ತಕ್ಷಣ ಆರ್ಡ್ರಲ್ಲಿ ಅವ್ರು ಹೇಳ್ತಾರೆ, ಈ ಆರ್ಡ್ರಲ್ಲಿ ಜೋಡಿಸ್ಬೇಕು ಅಂತ. ಜೋಡಿಸ್ಬಿಟ್ಟು ಪಿನ್ನು ಹೊಡೆಯೋದಕ್ಕೆ ಹೇಳ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಅವರು ಏನು ಪ್ಯಾಕೇಜ್ ಕೊಟ್ಟಿರ್ತಾರೆ, ಅಂದರೆ ಇಮಿಗ್ರೇಷನ್ ಟೀಮ್ ಅವ್ರು ಕೊಟ್ಟಿರ್ತಾರಲ್ಲ, ಕಂಪ್ಲೀಟ್ ಪ್ಯಾಕೇಜ್ ತಗೊಂಡು ಹೋಗ್ಬೇಕು. ಅದರಲ್ಲಿ ಪ್ರತಿಯೊಂದು ಇರುತ್ತೆ, ಸ್ಯಾಲ್ರಿ ಸ್ಲಿಪ್ಪು, ರೆಸ್ಯೂಮು, ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸು, ನಮ್ಮದು ಮಾರ್ಕ್ಸ್ ಕಾರ್ಡ್ಸು, ಪ್ರತಿಯೊಂದೂ ಪ್ರಿಂಟೌಟ್ಸ್ ಇರುತ್ತೆ. ಸೊ ಅದನ್ನ ತಗೊಂಡೋಗೋದು ಬೆಟರು. ಬಟ್ ಅವರು ನನಗೆ ಅಟ್ಲೀಸ್ಟು ಬೇರೆ ಅದ್ಯಾವುದನ್ನು ಕೇಳಲಿಲ್ಲ. ನಾನೇನು ಫಸ್ಟ್ ಮೆನ್ಷನ್ ಮಾಡಿದ್ನೋ 3-4 ಡಾಕ್ಯುಮೆಂಟ್ಸು ಅಷ್ಟು ಮಾತ್ರ ಅವ್ರು ಕೇಳಿದ್ದು. ಸೊ ಹೋದ್ಮೇಲೆ ಅಲ್ಲಿ ಏನಿರುತ್ತೆ ಅಂದರೆ, ಅಲ್ಲಿ ಇದು ಪೇ ಮಾಡಬೇಕಾಗತ್ತೆ. ಫ್ರಾಡ್ ಪ್ರಿವೆನ್ಷನ್ ಫೀಸ್ ಅಂತ ಏನೋ ಇರುತ್ತೆ, ಅದು $500 ಏನೋ ಇರುತ್ತೆ. ಸೊ ಅದನ್ನು ಪೇ ಮಾಡಬೇಕಾಗತ್ತೆ. ಅದನ್ನು ಪೇ ಮಾಡಿಸ್ಕೊಂಡು ಅವರು ನೆಕ್ಸ್ಟು ಇಂಟರ್ವ್ಯೂಗೆ ಕರೀತಾರೆ. ಅಲ್ಲಿ ಕೌಂಟರ್ಸ್ ಇರುತ್ತೆ. ಆ ಕೌಂಟರ್ಸಲ್ಲಿ ಪ್ರತಿಯೊಂದು ಕೌಂಟರ್ಸಲ್ಲೂ ತುಂಬ ಜನ ನಿಂತಿರ್ತಾರೆ ಇಂಟರ್ವ್ಯೂಗೆ ಅಂತ ಅಲ್ಲಿ ಒಬ್ಬರಿಂದ ಒಬ್ಬರು ನಿಂತ್ಕೋಬೇಕು ಕ್ಯೂ ಅಲ್ಲಿ. ಸೊ ನಮ್ದೇನಾಯಿತು ಅಂದರೆ, ನಾವಲ್ಲಿ ಇದೆಲ್ಲ ಆದಮೇಲೆ ಇಬ್ಬರು ಹೋಗಬೇಕು. ಅದರಲ್ಲಿ ಹೆಂಗಿರುತ್ತೆ ಅಂದರೆ, ಇವಾಗ ನೀವು ಇದು ಟ್ರೈನ್ ಟಿಕೆಟ್ ಏನಾದರೂ ಇದು ಮಾಡಬೇಕಾದ್ರೆ ಕೌಂಟರ್ ಹತ್ರ ನಿಂತ್ಕೋತಿರಲ್ಲ, ಸೊ ಆ ಥರ ಇರುತ್ತೆ. ಒಂದು ರೂಮಲ್ಲಿ ನಡೆಯಲ್ಲ ಇಂಟರ್ವ್ಯೂ. ಸೊ ಇದು ಎಷ್ಟು ಜನಕ್ಕೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾವು ನಿಂತ್ಕೋತೀವಿ, ಅವ್ರು ಒಳಗಡೆ ಇರ್ತಾರೆ, ಅವರು ಕ್ವಶನ್ಸ್ ಕೇಳ್ತಾರೆ, ನಾವು ಆನ್ಸರ್ ಮಾಡಬೇಕು, ಆ ಥರ ಇರುತ್ತೆ. ಡಿಪೆಂಡೆಂಟ್ ಇದ್ದರೆ ಇಬ್ಬರೂ ಒಂದೇ ಸಲ ಕರೀತಾರೆ. ಸೊ ನಾವು ಲೈನಲ್ಲಿ ನಿಂತಿದ್ವಿ. ಏನಾಯಿತು ಅಂದರೆ, ನಾವು ಕಣ್ಣಾರೆ ನೋಡಿದ್ವಿ, ಒಂದಿಬ್ರದ್ದು ರಿಜೆಕ್ಟ್ ಆಗಿದ್ದು ನೋಡಿದ್ವಿ. ಸೊ ಅವಾಗ ನಮಗೆ ತುಂಬ ಭಯ ಆಯಿತು, ಏನಪ್ಪ ಇದು ರಿಜೆಕ್ಟ್ ಆಯಿತು ಅಂತ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಅಪ್ರೂವ್ ಆದರೆ ಅವರು ಪಾಸ್ಪೋರ್ಟ್ನ ಅವರೇ ಹಿಡ್ಕೋತಾರೆ. ಅವರೇ ಹಿಡ್ಕೊಂಡು ಅದ್ರ ಮೇಲೆ ವೀಸಾ ಸ್ಟ್ಯಾಂಪ್ ಹಾಕಿ ನಮ್ಮ ಮನೆಗೆ ಕಳಿಸ್ತಾರೆ. ಸೊ ಆ ಥರ ಇರುತ್ತೆ. ಬಟ್ ಅಪ್ರೂವ್ ಆಗಲಿಲ್ಲ ಅಂದರೆ ಅವರು ಪಾಸ್ಪೋರ್ಟ್ನ ವಾಪಸ್ ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ನಾವು ನೋಡಿದಾಗ. ಸೊ ನಮ್ಮ ಮುಂದೆ ಇದ್ದವರೇ ಇಬ್ಬರದ್ದು ರಿಜೆಕ್ಟ್ ಆಗೋಗ್ಬಿಡ್ತು. ಅವಾಗ ಭಯ ಆಯಿತು, ಏನಪ್ಪ ಇದು ರಿಜೆಕ್ಟ್ ಆಗೋಯ್ತು ಅಂತ ನಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಬಟ್ ಅದಾದಮೇಲೆ ನಮ್ಮದು ಬಂತು. ನಾವು ಹೋದ್ವಿ, ಅವರು ಡಾಕ್ಯುಮೆಂಟ್ ಕೇಳಿದ್ರು, ಕೊಟ್ವಿ. ಅವ್ರು ಇಸ್ಕೊಂಡು ಫಸ್ಟ್ ಟೈಮ್ ಟ್ರಾವೆಲ್ ಅಂತ ಕೇಳಿದ್ರು. ಎಲ್ಲ ಇಂಗ್ಲೀಷಲ್ಲೇ ಕೇಳಿದ್ದು. ಮತ್ತು ಅಲ್ಲಿ ಫಾರಿನರ್ಸ್ ಇರ್ತಾರೆ, ಅವ್ರದ್ದು ಸ್ಲ್ಯಾಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ, ಅರ್ಥ ಮಾಡ್ಕೋಬೇಕು. ಮತ್ತು ಅರ್ಥ ಆಗಿಲ್ಲ ಅಂದರೆ ಕೇಳಬೇಕು. ಬಟ್ ಏನಂದರೆ, ನೀಟಾಗಿ ಏನಿದೆ ಅದನ್ನು ಮಾತಾಡಬೇಕು. ಸಿಂಪಲ್ಲಾಗಿ ಏನು ಕ್ವಶನ್ ಕೇಳ್ತಾರೆ ಅಷ್ಟು ಮಾತ್ರ ಮಾತಾಡಬೇಕು. ಅಧಿಕ ಪ್ರಸಂಗಿ ಥರ ಆಡಿದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತು ಅವ್ರಿಗೇನಾದ್ರು ಡೌಟ್ ಬಂದರೆ, ಮತ್ತು ಏನೋ ಸರಿ ಇಲ್ಲ ಅನಿಸಿದ್ರೆ, ಮತ್ತು ಕನ್ವೆ ಆಗಲಿಲ್ಲ ಅಂದರೆ ನಮ್ಮ ಆನ್ಸರ್ಸು, ಈ ಥರ ಎಲ್ಲ ಬೇರೆ ಬೇರೆ ರೀಸನ್ಸ್ಗಳಿರುತ್ತೆ ಅವ್ರು ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ಏನಕ್ಕಾದ್ರೂ ರಿಜೆಕ್ಟ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಟ್ರಾವೆಲ್ಲ ಅಂದರು. ಹೌದು ಅಂದೆ.
ಅದಾದ್ಮೇಲೆ ಈ ಕಂಟ್ರಿಲಿ ಏನಾದ್ರು ಹಾರ್ಮ್ ಅಥವಾ ಥ್ರೆಟ್ ಏನಾದ್ರು ಇದೆಯಾ? ಅದಕ್ಕೆ ನೀವು ಫಾರಿನ್‌ಗೆ ಹೋಗ್ತಿದ್ದೀರಾ ಯುಎಸ್‌ಗೆ ಅಂತ ಕೇಳಿದ್ರು. ಇಲ್ಲ ಅಂದೆ. ಸೇಮ್ ಕ್ವೆಷನ್‌ನೇ ಹೆಂಡ್ತಿ ಕೇಳಿದ್ರು. ಅವಳು ಕೂಡ ಇಲ್ಲ ಅಂತ ಅಂದ್ಲು. ಅದಾದ್ಮೇಲೆ ನೀವು ಅಲ್ಲಿಗೋಗಿ ವಾಪಸ್ ಬಂದಾಗ ಏನಾದ್ರು ಹಾರ್ಮ್ ಅಥವಾ ಥ್ರೆಟ್ ಇರುತ್ತೆ ಅಂತ ಏನಾದ್ರು ಎಕ್ಸ್‌ಪೆಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಇಲ್ಲ ಅಂದೆ. ಅದಕ್ಕೆ ಅವಳು ಕೂಡ ಇಲ್ಲ ಅಂದ್ಲು. ಸೊ ಅಷ್ಟೇ. ನೆಕ್ಸ್ಟ್ ಅವಳು ಕೇಳೋದನ್ನ ಬಿಟ್ರು. ಅವಳಿಗೆ ಆ 2 ಕ್ವೆಷನ್ ಕೇಳಿದ್ರು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ನಿನ್ನೆ ಏನಕ್ಕೆ ಹೋಗ್ತಿರೋದು ಅಲ್ಲಿಗೆ ಅಂತ ಕೇಳಿದ್ರು. ಯುಎಸ್‌ಗೆ ಏನಕ್ಕೆ ಹೋಗ್ತಿರೋದು ಅಂತ ನಾನು ಹೇಳ್ದೆ. ಈ ತರ ಕೆಲ್ಸದ ಮೇಲೆ ಇಂತಿಂಥ ಕೆಲಸ ಇದೆ ಅದಕ್ಕೆ ಹೋಗ್ತಿದೀನಿ ಅಂತ ಹೇಳ್ದೆ. ಅದಾದ್ಮೇಲೆ ಓಕೆ ಇಲ್ಲಿ ಏನ್ ರೋಲ್ ನಿಂದು ಅಂತ ಕೇಳಿದ್ರು. ನಾನು ಹೇಳ್ದೆ ನಾನು ಏನಾಗಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಅಂತ. ಅದಾದ್ಮೇಲೆ ಎಷ್ಟು ದಿನಕ್ಕೆ ಹೋಗ್ತಿರೋದು ಅಲ್ಲಿಗೆ ಅಂತ ಕೇಳಿದ್ರು. ನಾನು ಹೇಳ್ದೆ 2, 3 ಮಂತ್ಸು ಫಸ್ಟ್ ಟೈಮ್ ಹೋಗ್ತಿರೋದು 2, 3 ಮಂತ್ಸು ಅಂತ ಹೇಳ್ದೆ. ಆ ಸೊ ಇಷ್ಟೇ. ಟೋಟಲ್ ಒಂದು 6 ಕ್ವೆಷನ್ಸ್ ಏನೋ ಕೇಳಿದ್ರು ಅಷ್ಟೇ. ಅದಾದ ತಕ್ಷಣ ಅವ್ರು ಆರಾಮಾಗಿ ಮಾತಾಡ್ಕೊಂಡು ಹಂಗೆ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ನನಗೆ ಕ್ವೆಷನ್ ಕೇಳ್ಬೇಕಾದ್ರೇನೆ ಅವರು ಅಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ತಾರೆ. ನಮ್ದು ಡೇಟಾ ಎಲ್ಲ ಅವ್ರಿಗೆ ಬರ್ತಿರುತ್ತೆ. ಅದನ್ನ ಕೂಡ ನೋಡ್ತಿರ್ತಾರೆ. ಸೆಂಟ್ರಲ್ಲಿ ನಂದೊಂದು 2, 3 ಕ್ವೆಷನ್ಸ್ ಆದ ತಕ್ಷಣ ಅವರು ಅದೇನೋ ಟೈಪ್ ಮಾಡ್ಕೊಂಡು ಸೀಲು, ಸೈನು ಏನೋ ಬರೀತಿದ್ರು. ಅವಾಗ ಗೊತ್ತಾಯ್ತು ಓಕೆ ಕನ್ಫರ್ಮ್ ಆಗ್ತಿದೆ ನನ್ಗೆ. ಅವರು ಕನ್ವೆ ಆಗಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಅವಾಗ ಒಂಚೂರು ಸಮಾಧಾನ ಆಯ್ತು. ಓಕೆ ಅಪ್ರೂವ್ ಆಗುತ್ತೆ ಇದು ಅಂತ. ಅದಾದ್ಮೇಲೆ ಅವರು ಅಪ್ರೂವ್ ಆಗಿದೆ ವೀಸಾ. ನಿಮ್ದು ವೀಸಾ ಪಾಸ್‌ಪೋರ್ಟ್ ಮನೆಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಸೀಲ್ ಹಾಕ್ಬಿಟ್ಟು ಸೀಲ್ ಹಾಕಿರೋದು ಡಾಕ್ಯುಮೆಂಟ್‌ನ ನಮಗ್ ಕೊಟ್ರು. ಅಂದ್ರೆ ಇದೆಲ್ಲ ಇಸ್ಕೊಂಡಿರ್ತಾರಲ್ಲ DS-160 ಮತ್ತೆ I-129S ಫಾರ್ಮ್ ಇಸ್ಕೊಂಡಿರ್ತಾರಲ್ಲ ಅದ್ರ ಮೇಲೆ ಸೀಲ್ ಹಾಕಿ ವಾಪಸ್ ಕೊಟ್ರು. ಅವಾಗ ನಮ್ಗೆ ಫುಲ್ ಖುಷಿ. ಇಬ್ರದ್ದು ಅಪ್ರೂವ್ ಆಯ್ತು. L1, L2 ಇಬ್ರದ್ದೂನು ಕೂಡ ಅಪ್ರೂವ್ ಆಯ್ತು. ಅದಾದ್ಮೇಲೆ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ವೀಸಾ ಇಂಟರ್ವ್ಯೂ ಮುಗಿಸ್ಕೊಂಡು ಬಂದ್ಮೇಲೆ ನಮ್ಗೆ ವೀಸಾ ಯಾವಾಗ ವಾಪಸ್ ಸಿಗುತ್ತೆ ಅಂತ ಅಂದ್ರೆ, ಅದು 2 ತರ ಇದೆ. ನಾವು DS-160 ಸಬ್ಮಿಟ್ ಮಾಡ್ತೀವಲ್ಲ, ಅಲ್ಲಿ ಕೇಳ್ತಾರೆ ಪಾಸ್‌ಪೋರ್ಟ್ ಹೆಂಗ್ ಬೇಕು ವಾಪಸ್ಸು ರಿಟರ್ನು ವಿತ್ ವೀಸಾ ಅಂತ. ಅಲ್ಲಿ ನಾವು ಆಪ್ಷನ್ಸ್ ಇರುತ್ತೆ. ಡೆಲಿವರಿ ಟು ಹೋಮ್ ಅಥವಾ ನಾವೇ ಬಂದು ಕಲೆಕ್ಟ್ ಮಾಡ್ಕೊತೀವಿ ಅಂತ ಆಪ್ಷನ್ ಇರುತ್ತೆ. ಸೊ ಅದ್ ನಾವು ಹೆಂಗ್ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಅದು ನಾವೇನಾದ್ರೂ ಅಲ್ಲೇ ಬಂದು ಸೆಲೆಕ್ಟ್ ಮಾಡ್ಕೊತೀವಿ ಅಂದ್ರೆ ಅದನ್ನ ಇನ್ನೊಂದ್ ದಿನ ಹೋಗಿ ಅವ್ರು ಯಾವ ಟೈಮ್ ಹೇಳ್ತಾರೆ ಆ ಟೈಮ್‌ಗೆ ಹೋಗಿ ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲಿ ಇಂಟರ್ವ್ಯೂ ಆಗುತ್ತೋ ಅಲ್ಲಿ. ಇಲ್ಲ ಅಂದ್ರೆ ನಾವು ಡೆಲಿವರಿ ಆಪ್ಷನ್ ಕೊಟ್ಟಿದ್ರೆ ಹೋಮ್ ಡೆಲಿವರಿ ಆಗುತ್ತೆ. ಸೊ ಅದಕ್ಕೆ ₹1,200 ಏನೋ ಫೀಸ್ ಇರುತ್ತೆ. ಸೊ ನಾನು ಹೋಮ್ ಡೆಲಿವರಿ ಸೆಲೆಕ್ಟ್ ಮಾಡಿದ್ದೆ. ಸೊ ನನಗೆ ಡೆಲಿವರಿ ಆಯ್ತು. ನಂದು ವೀಸಾ ಇಂಟರ್ವ್ಯೂ ಇದ್ದಿದ್ದು ಗುರುವಾರ. ಅದು ನಮ್ಮ ಮನೆಗೆ ಮಂಗಳವಾರ ಬೆಳಗ್ಗೆನೆ ಬಂತು. ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 5 ದಿನ 4 ದಿನದಲ್ಲಿ ವೀಸಾ ಸಿಕ್ತು. ಪಾಸ್‌ಪೋರ್ಟ್ ವಿತ್ ಯುಎಸ್ ವೀಸಾ. ಸೊ ಖುಷಿ ಆಯ್ತು. ಸೊ ಇಲ್ಲಿ ಮೇನ್ ಏನಂದ್ರೆ ವೀಸಾ ಇಂಟರ್ವ್ಯೂ ಅಲ್ಲಿ ಯೂಶುವಲಿ ಎಲ್ರು ಫಾರ್ಮಲ್ಸ್ ಹಾಕೊಂಡು ಹೋಗಿರ್ತಾರೆ. ಬಿಸ್ನೆಸ್ ಫಾರ್ಮಲ್ಸ್ ಅಥವಾ ಫಾರ್ಮಲ್ಸ್ ಹಾಕೊಂಡು ಹೋಗೋದು ಬೆಟರು. ಕೆಲವೊಬ್ರು ನಾರ್ಮಲ್ ಆಗೂ ಬಂದಿರ್ತಾರೆ. ಬಟ್ ಹೇಳಕ್ಕಾಗಲ್ಲ. ಇಂಟರ್ವ್ಯೂವರ್ ಮೂಡ್ ಹೆಂಗಿರುತ್ತೆ ಮತ್ತೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಹೇಳಕ್ಕಾಗಲ್ಲ. ಸೊ ಬೆಟರ್ ಫಾರ್ಮಲ್ಸ್ ಅಲ್ಲಿ ಅಥವಾ ಬಿಸ್ನೆಸ್ ಫಾರ್ಮಲ್ಸ್ ಅಲ್ಲಿ ಹೋಗೋದು ಬೆಟರು. ಇದು ಒಂದು. ಅದು ಬಿಟ್ರೆ ಇನ್ನ ಅದೆಲ್ಲ ಕ್ವೆಷನ್ಸ್ ಏನೇನು ಕೇಳಿದ್ರು ಅಂತ ಎಲ್ಲ ಹೇಳಿದ್ದೀನಿ. ಸೊ ಫೈನಲಿ ವೀಸಾ ಸಿಕ್ಕಿದೆ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಯುಎಸ್‌ಗೆ ಹೋಗೋಣ ಅಂತ. ನೋಡೋಣ ಯುಎಸ್‌ಗೆ ಹೋದ್ರೆ ಅಲ್ಲಿದು ಎಕ್ಸ್‌ಪೀರಿಯನ್ಸ್ ಹೆಂಗಿತ್ತು ಏನು ಅಂತ ಎಲ್ಲ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನೋಡ್ತೀರಿ. ಸೊ ಇದಿಷ್ಟು ನಾನು ಎಲ್ರಿಗೂ ಕೂಡ ಶೇರ್ ಮಾಡಬೇಕು ಅನ್ಕೊಂಡಿದ್ದು. ಶೇರ್ ಮಾಡಿದ್ದೀನಿ. ಇದ್ರಲ್ಲಿ ಏನಾದ್ರು ನಿಮ್ಗೇನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ಕ್ವೆಷನ್ಸ್ ಇದ್ರೆ ಕಮೆಂಟ್ ಮಾಡಿ. ನಾನು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಸೊ ಅಷ್ಟೇ. ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಮತ್ತೆ ಸಿಗೋಣ. ನೆಕ್ಸ್ಟ್ ವಿಡಿಯೋ ಮೋಸ್ಟ್ಲಿ ಯುಎಸ್ ಹೋಗಿರೋದೇ ಅಥವಾ ಯುಎಸ್ ರಿಲೇಟೆಡ್ ಏನಾದ್ರು ಹಾಕ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅದು ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕ್ತೀನಿ.